ಸರಿ, ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಬೇಗ ಹೇಳು. ನೋಡು ಅನಿಕಾ, ನನ್ನ ಮ್ಯಾಗ ದ್ವೇಷ ಸಾಧಿಸಿದ್ರಾಗೆ ನೀನು ಅರ್ಧ ಜೀವನ ಕಳೆದ್ಬಿಟ್ಟಿದ್ಯಾ. ಏನೋ ನಡೆದೋಯ್ತು, ಇಲ್ಲಿಗೆ ಬಂದು ಸೇರೋ ಹಂಗಾಗಿದೆ. ಅನಿಕಾ, ದಯವಿಟ್ಟು ಇಲ್ಲಿ ಸಿಕ್ಕಿರೋ ಸಮಯನ ನೀನು ಬದಲಾಗಿ ಸಿಕ್ಕಿರೋ ಅವಕಾಶ ಅಂತ ಅನ್ಕೋ. ಏನ್ ಹೇಳ್ತಾ ಇದೀಯ ನೀನು? ನೋಡು ಅನಿಕಾ, ನಿನ್ನ ಜೀವನನ ಸರಿಯಾದ ದಾರಿ ತಗೊಂಡೋಗು ಅಂತ ಹೇಳ್ತಿದ್ದೀನಿ. ಆ ದೇವರು ಏಟೋ ಜನ ತೆಪ್ಪು ಮಾಡಿದವ್ರಿಗೆ ತಿತ್ಕೊಳ್ಳೋ ಅವಕಾಶನೇ ಕೊಡೋಕ್ಕಿಲ್ಲ, ಆ ತೆಪ್ಪಿನ ಅರಿವು ಕೂಡ ಮಾಡ್ಸೋಕ್ಕಿಲ್ಲ. ಜೀವನ ಪೂರ್ತಿ ಕೆಟ್ಟದ್ದು ಮಾಡ್ಕೊಂಡೇ ಕಳೆದು ಬಿಡ್ತಾರೆ. ಆದರೆ ನಿನಗೆ ಹಂಗಲ್ಲ, ಆ ದೇವರು ಇನ್ನೊಂದು ಅವಕಾಶ ಕೊಟ್ಟವನೆ. ಈ ಜೈಲ್ನೇ ಆ ಅವಕಾಶ ಅನ್ಕೋ ಅನಿಕಾ. ಈ ಜೈಲ್ನ ಕಳೆಯೋ ನಿನ್ನ ಪ್ರತಿ ಕ್ಷಣನೂ ನೀನು ಬದಲಾಗೋ ಸಮಯ ಅನ್ಕೋ. ಅನಿಕಾ, ಒಂದು ಕಲ್ಲು ಶಿಲೆ ಆಗೋದಕ್ಕೆ 100 ಉಳಿಪೆಟ್ಟುಗಳು ಬೀಳಬೇಕು ಅಂತ ಹೇಳ್ತಾರೆ. ಹಂಗೆ ಅನಿಕಾ, ಈಗ ನೀನು ಬದುಕ್ನಾಗ ಪಡ್ತಿರೋ ನೋವನ್ನ ಉಳಿಪೆಟ್ಟುಗಳು ಅಂತಾನೆ ಅನ್ಕ. ದಯವಿಟ್ಟು ಬದಲಾಗೋ ಅನಿಕಾ. ನೀನು ಒಳ್ಳೆಯ, ಆದರೆ ನಿನ್ನಲ್ಲಿರೋ ಗುಣಗಳನ್ನ ಗಟ್ಟಿ ಮಾಡ್ಕೊಬೇಕು ಆಟಯ್ಯ. ಒಂದ್ಕಿತ ಯೋಚನೆ ಮಾಡು ಅನಿಕಾ. ಇಲ್ಲಿ ಸಿಗೋ ಅನುಭವದಿಂದ ನಿನ್ನ ಯೋಚನೆಗಳನ್ನ ಬದಲಾಯಿಸ್ಕೊ. ದಯವಿಟ್ಟು ಒಳ್ಳೆಯವಳಾಗಿ ಆಚೆ ಬಾ ಅನಿಕಾ. ನೋಡು ಅನಿಕಾ, ನೀನು ಬದಲಾಗೋಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನೀನು ಬದಲಾದ್ರೆ ನಾವ್ಯಾರು ನಿನ್ನ ಮ್ಯಾಗ ದ್ವೇಷ ಸಾಧಿಸೋಕ್ಕಿಲ್ಲ ಅನಿಕಾ. ನಿನಗೆ ಅಂತ ಒಂದು ಒಳ್ಳೆ ಜೀವನ ಕಾಯ್ತಾ ಐತೆ. ನಿನ್ನ ಕೈಯಾರೆ ನೀನೇ ಅದನ್ನ ಹಾಳು ಮಾಡ್ಕೋಬೇಡ. ವಾವ್, ಸೂಪರ್, ಅಮೇಜಿಂಗ್ ಅಮೇಜಿಂಗ್ ಕಮಲಿ. ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ ನೀನು. ನಿನ್ನ ಮಾತನ್ನ ಕೇಳ್ತಿದ್ರೆ ನಾನು ಈ ಮೂಮೆಂಟ್ ಅಲ್ಲೇ ಚೇಂಜ್ ಆಗ್ಬಿಡ್ತೀನಿ ಅಂತ ಅನಿಸ್ತಿದೆ. ನೀನು ಹೇಳಿದ್ನೆಲ್ಲ ಕೇಳಿದ್ಮೇಲೆ ಇಲ್ಲೇ ತಪಸ್ ಮಾಡ್ಬಿಡೋಣ ಅಂತ ಅನಿಸ್ತಿದೆ ಕಮ್ಮಿ ನನಗೆ. ಅಮೇಜಿಂಗ್ ಲೆಕ್ಚರ್. ನೀನು ಈ ಲೆಕ್ಚರ್ನ ಮದುವೆ ಆಗೋದಕ್ಕೆ ಸಾರ್ಥಕ. ರಮೇಶ್, ರಮೇಶ್ ಎಲ್ಲಿದ್ದೀರಾ? ಹಾ ತಾರಾ, ಬಂದೆ. ಓಕೆ, ಹಾ, ಐ ಕಾಲ್ ಯು ಲೇಟರ್. ಓಕೆ, ಥ್ಯಾಂಕ್ ಯು. ರಮೇಶ್, ರಿಷಿ ಕಂಪ್ನಿ ಎಲ್ಲಿದ್ದಾರೆ? ಅವಾಗ್ಲಿಂದ ನಾನು ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಅದು ಅವರಿಬ್ರು ಆಯ್ತಾಯ್ತು. ನೀವು ರಾಗ ಹೇಳಿದ್ರಲ್ಲ, ನನ್ಗೆ ಅರ್ಥ ಆಗತ್ತೆ. ಅವರಿಬ್ರು ಆಚೆ ಹೋಗಿದ್ದಾರಾ ಸುತ್ತಾಡ್ಕೊಂಡ್ ಬರೋದಿಕ್ಕೆ? ಹೋಗ್ಲಿ ಬಿಡಿ ರಮೇಶ್. ಇಷ್ಟು ದಿನ ಏನೇನೋ ಟೆನ್ಷನ್ ನಡುವೆ ಒದ್ದಾಡ್ತಾ ಇದ್ರು. ಹೊರಗಡೆ ಹೋಗಿ ಬಂದ್ರೆ ಅವ್ರಿಗೂ ರಿಲ್ಯಾಕ್ಸ್ ಆಗತ್ತೆ. ಯಾಕೆ ರಮೇಶ್, ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ತರ, ಅದು ರಿಷಿ ಕಮಲಿ ಹೊರಗಡೆ ಸುತ್ತಾಡಕ್ ಹೋಗಿಲ್ಲ, ಮತ್ತೆ ಅನಿಕಾ ನೋಡ್ಕೊಂಬರಕ್ಕೆ ಜೈಲಿಗೆ ಹೋಗಿದ್ದಾರೆ. ರಮೇಶ್, ಏನ್ ಹೇಳ್ತಾ ಇದ್ದೀರಾ?
ತಾರಾ ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡ ನೀನು. ಟೆನ್ಷನ್ ಆಗದೆ ಇರುತ್ತಾ ರಮೇಶ್? ಅನಿಕಾ ಮೊದ್ಲೇ ಸರಿ ಇಲ್ಲ, ಇವ್ರ ಮುಖ ನೋಡಿದ್ರೆ ಇನ್ನೂ ಕೋಪ ಮಾಡ್ಕೋತಾಳೆ. ನಿಮ್ ಮಕ್ಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಲ್ಲ ರಮೇಶ್, ಅವರಿಬ್ರು ಹೋಗ್ಬೇಕಾದ್ರೆ ನಿಮಗೆ ಹೇಳಿ ಹೋದ್ರು ಅಲ್ವಾ? ನೀವ್ಯಾಕೆ ತಡಿಲಿಲ್ಲ? ಬೇಡ ಹೋಗ್ಬೇಡಿ ಅಂತ ಹೇಳ್ಬೋದಿತ್ತು ಅಲ್ವಾ? ಹೇಗೆ ಹೋಗ್ಬಿಟ್ರಿ ರಮೇಶ್ ನೀವು? ತಾರಾ ಅವ್ರು ಹೊರಟು ನಿಂತಿರ್ಬೇಕಾದ್ರೆ ನಾನು ಅವ್ರನ್ನ ಹೇಗ್ ತಡೀಲಿ ಹೇಳು? ಬೇಗ ಹೋಗಿ ಬಂದ್ಬಿಡ್ತೀವಿ ಅಂತ ಹೋದ್ರು. ಏನೋ ರಮೇಶ್, ನಾವ್ ಹೇಳಿದ್ ಒಂದು ಮಾತು ಕೇಳಲ್ಲ ಇವರು. ಕಮ್ಲಿ ಏನೋ ಒಂದ್ ಕೆಲಸ ಸರಿ ಮಾಡಿದ್ಲು ಅನ್ಕೊಳ್ಳೋ ಅಷ್ಟರಲ್ಲಿ ಈ ತರ ಏನೋ ಒಂದ್ ತಪ್ಪು ಮಾಡಿರ್ತಾಳೆ. ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ರಮೇಶ್, ಇವ್ರಿಬ್ರು ಜೈಲಿಗೆ ಹೋಗ್ಬಾರ್ದಿತ್ತು ಅಂತ ನನ್ಗನ್ಸತ್ತೆ. ಏನೋ ಬಿಡಿ, ನನ್ ಮಾತಿಗೆ ಬೆಲೆ ಇಲ್ಲ ಅಲ್ವಾ ಇಲ್ಲಿ? ಎಲ್ರು ಅವ್ರವ್ರಿಗೆ ಸರಿ ಅನ್ಸದೆ ತಾನೇ ಮಾಡೋದು. ಯಾಕಿಷ್ಟೊಂದು ಎಕ್ಸೈಟ್ ಆಗ್ತಿದೆಯಾ ತಾರಾ? ಇಷ್ಟೊಂದು ತಲೆ ಕೆಸ್ಕೊಳ್ಳುವಂಥದ್ದು ಏನೂ ಆಗಿಲ್ಲ. ಒಂದ್ಸರಿ ನಾವು ಕಮ್ಲಿ ಜಾಗ ನಿಂತು ಯೋಚನೆ ಮಾಡಬೇಕು. ಏನೇ ಆದ್ರೂ ಅನಿಕಾ ಕಮ್ಲಿಗೆ ತಂಗಿ ಆಗ್ಬೇಕು. ಕಮ್ಲಿಗೂ ತಂಗಿ ಬಗ್ಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಇಷ್ಟು ದಿನಗಳಲ್ಲಿ ಏನೋ ಒಂದು ಸಾಫ್ಟ್ ಕಾರ್ನರ್ ಬೆಳೆದಿರುತ್ತೆ. ಇಷ್ಟಕ್ಕೂ ಅವ್ರಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ತಾರಾ. ಅಲ್ಲಿ ಅನಿಕಾ ಕಮ್ಮಿ ಹಿಂದೆ ಇರ್ತಾಳೆ. ನಾಟ್ ಟು ವರಿ. ರಮೇಶ್, ನಿಮಗಿದು ಅರ್ಥ ಆಗಲ್ಲ. ಇವ್ರು ಇವಾಗ ಹೋಗಿ ಮಾತಾಡ್ಸೋದ್ರಿಂದ ಅನಿಕಾ ಇನ್ನೂ ಟ್ರಿಗರ್ ಆಗ್ಬಹುದು. ಅನಿಕಾ ಕಂಬಿ ಹಿಂದೆ ಇರ್ಬೋದು ರಮೇಶ್, ಆದ್ರೆ ಕಮ್ಲಿ ಮೇಲಿರೋ ದ್ವೇಷ ಕೋಪಕ್ಕೆ ಯಾವ ಕಂಬಿನೂ ತಡೆಯಲ್ಲ. ಅದು ಭಯ ನನ್ಗೆ. ನನ್ ಒದ್ದಾಟ ಯಾರಿಗಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಏನೇ ನೀನೇ ನನ್ನನ್ನ ಇಲ್ಲಿ ಕಳಿಸಿ ನನ್ನ ನೆಮ್ಮದಿನ ಕಿತ್ಕೊಂಡು ನನ್ನ ಲೈಫ್ನ ಸ್ಪಾಯ್ಲ್ ಮಾಡಿ ಕೊನೆಗೆ ನೀನೇ ಒಳ್ಳೆಯವಳು ಅನ್ನೋ ಬಿಲ್ಡಪ್ಗೆ ನನಗೆ ಬುದ್ಧಿ ಮಾತು ಹೇಳ್ತಿದ್ಯಾ? ಯಾಕೆ ಅನಿಕಾ ಬರೀ ಹಿಂಗೆ ಯೋಚನೆ ಮಾಡ್ತೀಯಾ? ನಿನ್ನೊಳದಕ್ಕೆ 4 ಬುದ್ಧಿ ಮಾತು ಹೇಳಿದ್ರೆ ತೆಪ್ಪ? ಒಳ್ಳೇದಲ್ಲ. ತೋಳ ಹಳ್ಳಕ್ ಬಿದ್ದಿದೆ, ಅದಕ್ಕೆ ಆಳಗೊಂದು ಕಲ್ಲು ಹಾಕ್ತಿದ್ಯಾ ಅಷ್ಟೇ. ಒಂದನ್ ಮಾತ್ರ ನೆನ್ಪಿಟ್ಕೋ ಕಮ್ಲಿ, ನಾನು ಆಚೆ ಬಂದ್ರು ನನ್ಗಿರೋದು ಒಂದೇ ಗುರಿ, ಅದು ನಿನ್ ಲೈಫ್ನ ಸ್ಪಾಯ್ಲ್ ಮಾಡೋದು. ನಿನ್ನಂತೂ ಪೀಸ್ಫುಲ್ ಆಗಿರೋದಕ್ಕೆ ನಾನ್ ಬಿಡಲ್ಲ ಕಣೆ. ನನ್ನನ್ನ ಈ ಗತಿಗೆ ತಂದವಳು ನೀನು. ಆಕಾಶದಲ್ಲಿ ಹಾರಾಡೋ ಡ್ರೀಮ್ಸ್ ಕಂಡಿದ್ ನನ್ನನ್ನ ಕಂಬಿ ಹಿಂದೆ ನಿಲ್ಲೋ ತರ ಮಾಡ್ದವಳು ನೀನು. ನನ್ನ ಆಂಬಿಷನ್ಸ್, ಲೈಫ್ ಡ್ರೀಮ್ಸ್, ನನ್ನ ಫ್ಯಾಮಿಲಿ ಎಲ್ಲ ಕಿತ್ಕೊಂಡಿದ್ದವಳು ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ನನಗೆ ಲೆಕ್ಚರ್ ಕೊಡಕ್ ಬರ್ತೀಯ? ನೆನ್ಪಿಟ್ಕೋ ಕಮ್ಲಿ, ನಾನು ಆಚೆ ಬಂದೇ ಬರ್ತೀನಿ. ನಾನ್ ಬರೋದು ಒಂದೇ ಒಂದು ಉದ್ದೇಶದಿಂದ, ಅದು ನಿನ್ ಲೈಫ್ನ ಸ್ಪಾಯ್ಲ್ ಮಾಡಕ್ಕೆ. ನಿನ್ ಲೈಫಲ್ಲಿ ಸ್ಟ್ರಗಲ್ ಮಾಡೋ ಹಾಗೆ ಮಾಡೋದೇ ನನ್ನ ಗುರಿ. ಯಾಕಪ್ಪ ಬದುಕಿದೀನಿ ಅಂತ ಅನಿಸ್ಬೇಕು ನಿನ್ಗೆ, ಹಾಗೆ ಮಾಡ್ತೀನಿ. ನೋಡು, ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಈಗ್ಲಿಂದಾನೇ ರೆಡಿ ಆಗು. ನಿನ್ಗೆ ನಿನ್ ತಪ್ಪಿನ ಅರಿವಾಗಿ ಬದಲಾಗ್ತೀಯ ಅನ್ಕೊಂಡಿದ್ದೆ, ಆದ್ರೆ ಪ್ರಯೋಜನ ಇಲ್ಲ. ಕಮ್ಲಿ ಅವರು ನೀನು ಒಳ್ಳೇದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರೆ ನಿನ್ಗದನ್ನು ಅರ್ಥ ಮಾಡ್ಕೊಳ್ಳೋಂಥ ಪೇಷನ್ಸು ಇಲ್ಲ. ಕಮ್ಲಿ ಅವರು ಒಳ್ಳೇದು ಹೇಳಿದ್ರು ನಿನ್ನ ಕೆಟ್ಟ ಮನಸ್ಸಿಗೆ ಅದು ಅರ್ಥ ಆಗ್ತಿಲ್ಲ. ನಿಂಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ ಅನಿಕಾ. ನೀನು ಆಚೆ ಬಂದರೂ
ಕಮಲಿ ಅವ್ರನ್ನ ಏನೂ ಮಾಡೋದಕ್ಕಾಗಲ್ಲ. ನೀನು ಈ ಅನಿಕಾ ಪ್ರೀತಿ ಮಾತ್ರ ನೋಡಿದ್ಯಾ ರಿಷಿ? ಅದಕ್ಕೆ ನನ್ನನ್ನು ಈಸಿಯಾಗಿ ಸೋಲ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ನಿನಗೆ ನನ್ನ ದ್ವೇಷದ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಕಮಲಿ ಗೊತ್ತು. ಇನ್ನ ಅವಳು ಅನ್ಭವಿಸೋದು ತಿಳ್ಕೊಳ್ಳೋದು ತುಂಬಾನೇ ಇದೆ. ನೀನ್ ಮಾತ್ರ ಅಲ್ಲ ರಿಷಿ, ಆ ದೇವ್ರೇ ಇವಳು ಪಕ್ಕ ಬಂದು ನಿಂತ್ರು ನಾನು ಇವಳನ್ನ ಸುಮ್ಮನೆ ಬಿಡಲ್ಲ. ಇವಳು ಚಿತ್ರ ಹಿಂಸೆ ಕೊಟ್ಟೇ ಕೊಡ್ತೀನಿ. ನೀನು ಅದೇನು ಮಾಡ್ತೀಯೋ ನಾನು ನೋಡ್ತೀನಿ. ನಾನು ಕಮಲಿ ಅವ್ರ ಜೊತೆ ಇರೋವರೆಗೂ ನೀನೇನು ಮಾಡೋದಕ್ಕಾಗಲ್ಲ, ಏನು ಮಾಡೋದಕ್ಕೂ ಬಿಡಲ್ಲ. ಕಮಲಿ ಅವರ ಬನ್ನಿ. ಮಾಡಬಾರ್ದು ಕೆಲಸ ಮಾಡಿ ಕಡೆಗೆ ಹೆತ್ತೋರ್ನು ಸಾಯಿಸೋದಕ್ಕೆ ಹೋಗಿ ಜೈಲು ಸೇರಿದಾಳೆ. ಅಂತವ್ರ ನೋಡ್ಕೊಂಬರಕ್ ಹೋಗುವಂತದ್ದು ಏನಿತ್ತು? ಅಮರ್, ಏನ್ ಯೋಚನೆ ಮಾಡ್ತಿದ್ಯಾ? ಈ ಬಾವನು ಕಮಲಿಗೂ ಏನಾಗಿದೆ ಅಂತ ಜೈಲ್ಗೆ ಹೋಗೋ ಅವಶ್ಯಕತೆ ಏನಿತ್ತು? ನೀಕನ್ ನೋಡಕ್ಕೆ. ಅಮರ್, ಅಮ್ಮ ಕೂಗಾಡ್ದಂಗೆ ನೀನು ಕೂಗಾಡ್ಬೇಡ. ಹೋಗಿ ಅನಿಕನ್ ನೋಡ್ಕೊಂಬರೋದ್ರಲ್ಲಿ ತಪ್ಪೇನಿದೆ? ಚಿನ್ನ, ನಾನು ಅದನ್ನ ಹೇಳ್ತಾ ಇಲ್ಲ. ಅಮರ್, ನೀನು ಅಮ್ಮ ಯೋಚನೆ ಮಾಡ್ದಂಗೆ ಯೋಚನೆ ಮಾಡ್ಬೇಡ. ಸ್ವಲ್ಪ ಕಮಲಿ ಪಾಯಿಂಟ್ ಆಫ್ ವ್ಯೂ ಇಂದನೂ ಯೋಚನೆ ಮಾಡು. ಅವಳು ಎಲ್ರೂ ಒಂದೇ ತರ ಟ್ರೀಟ್ ಮಾಡ್ತಾಳೆ. ಅನಿಕಾ ಅವಳಿಗೆ ಏನೇ ತೊಂದರೆ ಕೊಟ್ಟಿರ್ಬೋದು, ಆದ್ರೆ ಅವಳು ತಂಗಿ ತರನೇ ಅನಿಕನ್ನ ಟ್ರೀಟ್ ಮಾಡೋದು. ಅಮ್ಮ ಸುಮ್ನೆ ಕೂಗಾಡ್ತಾರೆ, ನೀನು ಏನಕ್ಕೆ ಹಿಂಗಾಡ್ತಾ ಇದ್ಯಾ? ಚಿನ್ನ, ಅತ್ತೆ ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ವಾ? ಅವ್ರಿಬ್ರು ಅನಿಕನ್ ನೋಡಕ್ ಹೋಗಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಸಂದರ್ಭದಲ್ಲಿ ಯಾಕೆ ಹೋಗ್ಬೇಕಿತ್ತು ಅಂತ. ಅಂದ್ರೆ ಚಿನ್ನ, ಯೋಚನೆ ಮಾಡು. ಇಷ್ಟು ಅರ್ಜೆಂಟ್ ಅಲ್ಲಿ ಅವಳನ್ನ ನೋಡಕ್ ಹೋಗೋ ಅವಶ್ಯಕತೆ ಏನಿತ್ತು? ಚಿನ್ನ, ನಮ್ಮಿಬ್ರನ್ನ ಬೇರೆ ಮಾಡಕ್ ನೋಡ್ದವಳು ಅವಳು. ಇದೆಲ್ಲ ಮರ್ತೋಗಿದ್ಯಾ? ಯಾವುದೂ ಮರ್ತಿಲ್ಲ ಅಮರ್. ಅವಳು ಎಲ್ಲದ್ರಿಂದ ಬುದ್ಧಿ ಕಲ್ತು ಒಳ್ಳೆಯವಳಾಗಿ ಬದಲಾಗಬೇಕು ಅಂತ ಅನ್ಕೋತಾ ಇದೀವಿ. ನಮ್ಮ ಮನ್ಸಲ್ಲಿ ಖಂಡಿತ ಅವಳು ಕೆಟ್ಟದಾಗಬೇಕು ಅಂತ ಇಲ್ಲ. ಅವಳು ಎಲ್ರ ತರನೇ ಜೀವನ ನಡೆಸಬೇಕು ಅಂತ ಆಸೆ ಪಡ್ತಿದ್ದೀವಿ ಅಷ್ಟೇ. ಅಳಿಯಲ್ಲ ಮಗಳ ಗಂಡ. ಚಿನ್ನ, ನಿಮ್ಗಳಿಗೆ ಅವಳ ಮೇಲಿರೋ ಹೋಪ್ಸ್ ಅಂತ ಯಾವತ್ತೂ ಕಡಿಮೆ ಆಗಲ್ಲ. ಅವಳು ಯಾವತ್ತೂ ಬದಲಾಗಲ್ಲ. ನೀನು, ಕಮಲಿ, ಬಾವಾಜಿ ಎಲ್ಲ ಒಂದೇ ತರ. ಎಷ್ಟು ಹೇಳಿದ್ರು ಬೇಸ್ಟ್. ನಮ್ಮಿಬ್ರನ್ನ ಬೇರೆ ಮಾಡಕ್ ನೋಡ್ದವಳಿಗೆ ನೀನು ಪಾಪ ಅಂತಿದ್ಯಾ. ಇನ್ನು ಆ ಕಮಲಿ ಅವಳನ್ನೇ ಕೊಲೆ ಮಾಡಕ್ ನೋಡ್ದವಳ ಮೇಲೆ ಅಯ್ಯೋ ಅಂತಿದ್ದಾಳೆ. ಯಾಕೆಲ್ಲ ಇಷ್ಟು ಮೃದು ಸ್ವಭಾವದವರು ಅಂತ? ಚಿನ್ನ, ಹಂಗ್ ನೋಡ್ಕೋರೆ ನಮ್ಮ ಅತ್ತೆನೆ ಗಟ್ಟಿ. ಚಿನ್ನ, ನಂತರ ಕಡಕು ಹಿಂದೆ ಮುಂದೆ ಯೋಚನೆ ಮಾಡದೆ ನಿರ್ಧಾರ ತಗೋತಾರೆ. ನೀವುಗಳು ಹಂಗಲ್ಲ. ಅದ್ರಲ್ಲಿ ಏನಿದೆ? ಜೈಲ್ಗೆ ಹೋಗಿ ಅನಿಕನ್ ನೋಡ್ಕೊಂಡ್ ಬರೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತಾ ಇದೀವಿ. ಚಿನ್ನ, ಅತಿಯಾದ್ರೆ ಅಮೃತ ಅನ್ನೋ ವಿಷ. ಚಿನ್ನ, ಯಾಕೆ ಅರ್ಥ ಆಗ್ತಿಲ್ಲ ನಿನಗದು? ನಿನ್ನಲ್ಲಿ, ಬಾವಾಜಿಲಿ, ಕಮಲಿ ಯಾಕೆ ಇಷ್ಟೊಂದು ಒಳ್ಳೆತನ ತುಂಬ ತುಳುಕ್ತಾನೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಚಿನ್ನ, ಅವಳು ಮಾಡಿರೋ ತಪ್ಪಿಗೆ ಜೈಲಲ್ಲಿ ಅನುಭವಿಸ್ಲಿ. ಚಿನ್ನ, ಮುದ್ದೆ ಮುರಿಲಿ, ಪ್ರಾಯಶ್ಚಿತ ಪಡ್ಲಿ. ಅವಾಗ ಎಲ್ರೂ ಹೋಗಿ ನೋಡಿದ್ರೆ ಒಂದು ಅರ್ಥ ಇರುತ್ತೆ. ನಿನಗೆ ಹೇಳ್ತೀನಲ್ಲ, ಈ ವಿಚಾರದಲ್ಲಿ ನಮ್ಮ ಅತ್ತೆನೇ ಕರೆಕ್ಟ್. ನೋಡಿದ್ರ ಕಮಲಿ ಅವರೇ, ಅವಳು ಹೇಗೆ ಮಾತಾಡ್ತಾಳೆ ನೋಡಿದ್ರ? ಅಟ್ಲೀಸ್ಟ್ ಇಷ್ಟೆಲ್ಲ ಆದ್ಮೇಲಾದ್ರೂ ಅವಳು ಗಿಲ್ಟ್ ಫೀಲ್ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅವಳಿಗೆ ಚೂರೇ ಚೂರು ಗಿಲ್ಟು ಇಲ್ಲ. ಹೋಗ್ಲಿ ಬಿಡಿ ಸರ್. ಕಮಲಿ ಅವರೇ, ಈ ವಿಚಾರ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಅದು ದಿಟನೆಯ ಸರ್, ನಾನು ಯಾರಿಗೂ ಹೇಳಕ್ಕಿಲ್ಲ. ಬನ್ನಿ ಕಮಲಿ ಅವರೇ, ಹೊರಡೋಣ. ವಾಟ್ ಬ್ಲಡಿ ನಾನ್ಸೆನ್ಸ್. ನನಗೆ ಬುದ್ಧಿ ಹೇಳಕ್ ಬರ್ತಾರೆ. ಆ ಕಮಲಿ ಇನ್ಮೇಲಾದ್ರೂ ಹೀಗ್ ಬದುಕು ಹಾಗೆ ಬದುಕು ಅಂತ ಬಿಟ್ಟಿ ಅಡ್ವೈಸ್ ಕೊಡಕ್ ಬರ್ತಾಳೆ. ಮೈ ಫುಟ್. ಬರಮ್ಮ, ಲೇಟ್ ಆಯ್ತು. ಆಯ್ತು, ಬರ್ತೀನಿ. ಹೋಗಿ. ಏನು? ಬರ್ತೀನಿ, ನಡೀರಿ ಅಂದೆ. ಅಂಬಿ,
ಎಷ್ಟು ಮುದ್ದಾಗಿದ್ಲು ಗೊತ್ತಾ? ಅದು ನಾನು ಸಾಕಿದ ಕೂಸು. ಇಷ್ಟು ದಿನ ನನ್ನ ಮೊಮ್ಮಗಳು ನನ್ನ ಜೈಲಲ್ಲಿದ್ರು ನಾನು ನೋಡಕ್ಕೆ ಬರಲಿಲ್ಲ ಅಂತ ನನ್ನ ಮನ್ಸಿಗೆ ತುಂಬ ನೋವು ಆಗ್ತಿತ್ತು. ನಾನು ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಇವತ್ತು ಅವ್ಳು ಸತ್ತೋಗವಳೆ ಅಂತ ಹೇಳ್ತವ್ರೆ. ಅದನ್ನ ನನಗೆ ನಂಬಕ್ಕಾಗ್ತಿಲ್ಲ ಕಣವ. ಅದು ನನ್ನ ನಂಬಕ್ಕಾಗ್ತಿಲ್ಲ. ನೋಡು, ಆ ದೇವರೆಷ್ಟು ಕೆಟ್ಟವ್ರು ಗೊತ್ತಾ? ಇದನ್ನೆಲ್ಲ ನೋಡ್ಬೇಕು ಅಂತ ನಾನು ನಿನ್ನ ಉಳಿಸಿದ್ದಾನೆ. ನನಗೆ ನನ್ನ ಮೊಮ್ಮಗಳು ಬೇಕು. ನಂಬಿ ನನಗೆ ಬೇಕು. ನನ್ನ ಕಂದ ನನಗೆ ಬೇಕು. ನನ್ನ ಮೊಮ್ಮಗಳು ನನಗೆ ಬೇಕು. ಇಲ್ಲ, ನಿಕ್ಕನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳು ನನ್ನ ಮೊಮ್ಮಗಳನ್ನ ಕೊಂದಿದ್ದಾಳೆ. ನಾನು ನಿಕ್ಕನ್ನು ಕೊಡ್ತೀನಿ, ಸಾಯಿಸ್ತೀನಿ, ನಾನು ಸುಮ್ಮನೆ ಬಿಡಲ್ಲ. ನಾನು ಸುಮ್ಮನೆ ಬಿಡಲ್ಲ. ಡೀಲ್ ರಾಣಿ, ನೀನ್ ಇಲ್ಲಿದ್ಯಾ? ಏನ್ ಹಾಗೆ ನೋಡ್ತಿದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅನಿಕಾ. ನನ್ನನ್ನ ಇಲ್ಲಿ ನೋಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ನನ್ನ ಸ್ಥಿತಿ ನೋಡು ಡೀಲ್ ರಾಣಿ, ನಾನು ಜೈಲಲ್ಲಿದ್ದೀನಿ. ನಿನ್ನ ಹತ್ರ ತುಂಬ ಮಾತಾಡೋದಿದೆ, ತುಂಬ ವಿಷಯದ ಬಗ್ಗೆ ಹೇಳ್ಬೇಕು ನಾನು. ಯಾಕೆ ಡೀಲ್ ರಾಣಿ ಏನು ಮಾತಾಡ್ತಾನೆ ಇಲ್ಲ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅನಿಕಾ. ಅಷ್ಟು ಬೇಗ ಮರ್ತ್ಬಿಟ್ಯಾ? ನೀನು ನನ್ನನ್ನು ಆವಾಗಿಂದ ನೋಡ್ದವಳು. ಆಗ ನಾನು ಅಷ್ಟು ಪೋಷ್ ಆಗಿ ಸ್ಟೈಲಿಶ್ ಆಗಿದ್ದೆ. ಈಗ ಈ ಗೆಟಪಲ್ಲಿ ನನ್ನನ್ನು ಗುರ್ತಿಡಿಯೋಕ್ಕೆ ಕಷ್ಟನೇ ಬಿಡು. ಇಲ್ಲೆಲ್ಲ ಮಾತಾಡಂಗಿಲ್ಲ, ಬಾಮ್ಮ ಬೇಗ. ಓಕೆ 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 ಸರಿ ಡೀಲ್ ರಾಣಿ, ಆಮೇಲೆ ಸಿಗೋಣ. ಸಿಕ್ಕಿದಾಗ ಮಾತಾಡೋಣ. ಓಕೆ, ಬಾಯ್ ಬಾಯ್. ಹೋಗು. ನಾನೀಗ ಕಂಬಿಯಿಂದ ಇದ್ದೀನಿ, ಅದಕ್ಕೆ ನೀನು ಬಚಾವಾದೆ. ಎಲ್ಲಿ ಹೋಗ್ತೀಯ? ನನ್ನ ಕೈ ಸಿಕ್ಕೇ ಸಿಗ್ತೀಯ. ಯಾವಾಗ ನನ್ನ ಕೈ ಸಿಗ್ತೀಯೋ ಆ ಕ್ಷಣನೇ ನಿನ್ನ ಕೊನೆ ಕಡೆಗೆ. ಅನ್ಯಾಯವಾಗಿ ನನ್ನ ಮೊಮ್ಮಗಳನ್ನ ಕೊಂದುಬಿಟ್ಟೆ ಅಲ್ವಾ ನೀನು? ನಿನ್ನ ಸುಮ್ಮನೆ ಬಿಡಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ ಕಡೆ. ಸಾಯಿಸ್ಬಿಡ್ತೀನಿ.